ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ದಿನ ಸ್ವಲ್ಪ ಮನೆ ಕ್ಲೀನ್ ಮಾಡಿಬಿಟ್ಟು ಒರೆಸೋಣ ಅಂತ ಹೇಳ್ಬಿಟ್ಟು ಮನೆಯೆಲ್ಲ ಒರೆಸ್ದೆ. ಬಾಗಿಲೆಲ್ಲ ತೊಳೆದ್ಬಿಟ್ಟು ಇನ್ನು ಮಾಮೂಲಿ ಸ್ನಾನ ಮಾಡೋದು, ಪೂಜೆ ಎಲ್ಲ ಮಾಡಿಕೊಂಡೆ. ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಆದಮೇಲೆ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ನಾಷ್ಟಕ್ಕೆ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊಂಡು ಇಟ್ಟಿದ್ದೆ. ಮಾಡ್ತಾಯಿದ್ದೀನಿ ಅವಲಕ್ಕಿ ಉಪ್ಪಿಟ್ಟನ್ನ. ಏನಿಲ್ಲ, ಬೇಗ ಆಗುತ್ತೆ. ಅವಲಕ್ಕಿ ಉಪ್ಪಿಟ್ಟು ಮತ್ತು ರವೆ ಉಪ್ಪಿಟ್ಟು ಇದೆಲ್ಲ ಬೇಗ ಆಗುತ್ತೆ. ಮಾಮೂಲಿ ಎಣ್ಣೆ, ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ, ಮೆಣಸಿನ್ಕಾಯಿ. ಸ್ವಲ್ಪ ನಾನು ಹಸಿಮೆಣ್ಸಿನ್ಕಾಯಿ ಹಾಕಲ್ಲ, ಜಾಸ್ತಿ ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡೋದು. ಹಾಗಾಗಿ ಒಣಮೆಣ್ಸಿನ್ಕಾಯಿನೇ ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಅದು ಪಟಪಟ್ನ ಹಾರಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈರುಳ್ಳಿ ಎಲ್ಲ ಹಾಕಾದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ್ಕಾಯಿನ ಆಮೇಲೆ ಹಾಕ್ತೀನಿ. ಸ್ವಲ್ಪ ಕ್ಯಾರೆಟು ಮತ್ತು ಬೀನಿಸ್ನು ಸಣ್ಣದಾಗಿ ಹಚ್ಕೊಂಡು ಅದ್ರ ಜೊತೇಲಿ ತಿನ್ನುವಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟಿಗೆ ಹಾಕಿದ್ದೀನಿ. ಇನ್ನು ಒಂದೇ ಸಲ ಉಪ್ಪಿಟ್ಟಿಗೂ ಸೇರಿಸ್ಕೊಂಡು ಅವಲಕ್ಕಿ ಆಮೇಲೆ ಹಾಕೋದನ್ನ ಈಗಲೇ ಒಂದೇ ಸಲ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಜೊತೆಗೆ ಅರಿಶಿನ ಪುಡಿನೂ ಹಾಕೋಬೇಕು. ಟೊಮೊಟೊನ ಅದೆಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೆ. ಈಗ ಅದ್ರ ಎಣ್ಣೆ ಜೊತೆ ಫ್ರೈ ಆಗಲಿ ಅಂದ್ಬಿಟ್ಟು ಟೊಮೊಟೊನೂ ಹಾಕಿದೆ. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಮಾಡೋ ರೀತಿಯೇ ನಾನು ಮಾಡಿರೋದು. ಎಲ್ಲ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಆಗಬೇಕು. ಯಾಕಂದರೆ ಬೀನಿಸು ಮತ್ತು ಕ್ಯಾರೆಟು ಚೆನ್ನಾಗಿ ಬೇಯಬೇಕು ಮತ್ತು ಉಪ್ಪು ಹಿಡಿಬೇಕು. ಹಾಗಾಗಿ ಇನ್ನು ಅರಿಶಿನ ಪುಡಿನೂ ಮತ್ತು ಕಾಯಿ ತುರಿನೂ ಹಾಕಿದೆ. ನೋಡಿ, ಇಷ್ಟೇ ಬೇಗನೆ ಆಗೋಗುತ್ತೆ. ಇನ್ನು ನೆನೆಸಿಟ್ಟಿದ್ದ ಅವಲಕ್ಕಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ ಸ್ವಲ್ಪ. ಇದು ವೈಟಾಗಿ ಈಗ ಹಾಕಿದ್ದೀನಿ. ನೋಡಿ, ಈ ಥರ ಬಂದೈತೆ ಅವಲಕ್ಕಿ ಉಪ್ಪಿಟ್ಟು. ಇನ್ನೆಲ್ಲ ತಿಂಡಿ ಎಲ್ಲ ನಾಷ್ಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಅವರು ಮಕ್ಕಳೆಲ್ಲ ಎದ್ದರು. ಅವರು ತಿಂದ್ಕೊಂಡು ಆಟ ಆಡ್ತಾಯಿದ್ರು. ನನ್ನ ಮಗ, ಚಿಕ್ಕ ಮಗ ಚೈನ್ ಹಾಕ್ಕೊಂಡಿದ್ದ ಅಂದ್ಬಿಟ್ಟು ನಾನು ಹಾಕೋತೀನಿ ಅಂತ ಹೇಳ್ಬಿಟ್ಟು ಕಾಲಿಗೆ ಹಾಕಿಸ್ಕೊಂಡು ಓಡಾಡ್ತಾ ಇದ್ದಾನೆ. ಇನ್ನು ಅವ್ರಿಗಿನ್ನೂ ಸ್ನಾನ ಮಾಡಿಸಿರ್ಲಿಲ್ಲ. ಸ್ವಲ್ಪ ಹೊತ್ತು ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೆ. ಆಮೇಲೆ ಮಾಡಿಸೋಣ ಅಂದ್ಬಿಟ್ಟು. ಇನ್ನು ನನ್ನ ಮಗ ಅವನಿಗೆ ದೋಣಿ ಅಂತ ಏನರೆಲ್ಲರೂ ಫೋನಲ್ಲಿ ನೋಡಿದರೆ ಅದೇ ಬೇಕು ಅಂತ ಹೇಳ್ತಾನೆ ಕೇಳ್ತಿದ್ದ. ಹಾಗಾಗಿ ದೋಣಿ ಮಾಡೋಣ ಅಂತ ಹೇಳ್ಬಿಟ್ಟು ದೋಣಿ ಮಾಡ್ತಾಯಿದ್ದೆ. ಸಿಂಪಲ್ಲಾಗಿ ಮಾಡ್ಬೋದು, ಈಸಿಯಾಗಿ ಬೇಗ. ಆವಾಗೆಲ್ಲ ನಾವು ಚಿಕ್ಕದ್ರಲ್ಲಿದ್ದಾಗ ಆಟ ಆಡೋದೇ. ಆವಾಗೆಲ್ಲ ಕೆರೆಯಲ್ಲಿ ಬಿಡ್ತಿದ್ದ ದೋಣಿ ಬಿಡ್ಕೊಂಡು ಹೋಗ್ಬಿಟ್ಟು ಮಾಡ್ಕೊಂಡು ಕೆರೆಗೆ ಹೋಗ್ಬಿಡ್ತಿದ್ದ. ಈಗ ಇಲ್ಲಿ ಆಗಲ್ಲ. ನೋಡಿ, ಮಾಡ್ತಾ ಇರೋದು ದೋಣಿನ ಬೇಗ ಮಾಡ್ಬೋದು, ಈಸಿಯಾಗೂ ಐತೆ, ಎಲ್ರಿಗೂ ಬರುತ್ತೆ. ಸುಮ್ಮನೆ ವೀಡಿಯೋ ಮಾಡಿದ್ನಲ್ಲ ಅಂತ ಹಾಕ್ತಿದ್ದೀನಿ ಅಷ್ಟೇ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋ. ಇನ್ನು ನನ್ನ ಮಗ, ಅವನು ಸುಮ್ಮನೆ ಚಿಕ್ಕವನು, ನಾನು ಮಾತಾಡ್ತಾಯಿದ್ರೆ ಅವನು ರಾಗ ಎಳೀತಾ ಇದ್ದಾನೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇನ್ನು ಈಗ ನನ್ನ ಮಗ ದೊಡ್ಡವನು ಸುಮ್ಮನೆ ಅವನಿಗೆ ದೋಣಿ ಮಾಡ್ತಾ ಇದ್ದೀನಿ ಅಂತ ಅವನು ಸೈಲೆಂಟಾಗಿ ಇರ್ತಾನೆ. ಇವನು ಸ್ವಲ್ಪ ಇರಲ್ಲ. ಇನ್ನು ಎಲ್ಲ ಒಂದೊಂದು ಏಜು. ಆ ಏಜು ದಾಟಾದ್ಮೇಲೆ ಎಲ್ಲರೂ ಸೈಲೆಂಟ್ ಆಗೇ ಆಯ್ತಾರೆ. ನನ್ನ ದೊಡ್ಡ ಮಗನೂ ಅಷ್ಟೇ ತೀಟೆ ಮಾಡೋದು, ಕಿತಾಪತಿ ಮಾಡೋದು ಎಲ್ಲ ಮಾಡ್ತಿದ್ದ. ಈಗ ನಾನು ಸ್ವಲ್ಪ ಬುದ್ಧಿ ಬೆಳೀತಾ ಬುದ್ಧಿ ಬರ್ತೈತೆ. ಒಂದು ಸ್ವಲ್ಪ ಈಗ ಅರ್ಥ ಮಾಡ್ಕೋತಾನೆ. ಯಾವ ರೀತಿ ಏನಾದ್ರು ಹೇಳಿದ್ರೆ ಕೇಳ್ತಾನೆ. ಆಮೇಲೆ ಮೊದಲೆಲ್ಲ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿಗೆ ಹೋಗಲೇಬೇಕು ಅಂತ ಹಠ ಮಾಡ್ತಿದ್ದ. ಇವಾಗ ಒಂದು ಸ್ವಲ್ಪ ಕೇಳೋದನ್ನ ಅರ್ಥ ಮಾಡ್ಕೊಂಡು ಸುಮ್ಮನೆ ಆಯ್ತಾನೆ. ಏನು ಮಾಡೋಕ್ಕಾಗಲ್ಲ. ಆ ಏಜ್ ದಾಟಾದ್ಮೇಲೆ ಆ ಥರ ಮಾತು ಬರೋಲ್ಲ, ಆ ಥರ ಸ್ಮೈಲ್ ಕೊಡೋಲ್ಲ. ಅವೆಲ್ಲ ಒಂದೊಂದು ಏಜಲ್ಲಿ ಇರುತ್ತೆ ಅಷ್ಟೇ. ಅವತ್ತೇನೇನು ಇರುತ್ತೋ ಅವತ್ತು ಖುಷಿ ಪಡ್ಕೊಂಡು ಹೋಗ್ಬೇಕಷ್ಟೆ. ಈ ದಿನ ಮತ್ತೆ ಸಿಗಲ್ಲ ಮಾತ್ರ. ಅವ್ರೇನೇ ಆಡ್ಬೋದು, ಇವತ್ತು ಆಟ ಆಡ್ಬೋದು, ಇವತ್ತು ಅದು ತಿನ್ಬೇಕು ಇದು ತಿನ್ನಬೇಕು ಅಂತಾರೆ. ಇನ್ನು ಮುಂದೆ ಒಂದು ದಿನ ಅದು ನಾವು ಕೊಡಿಸ್ತೀನಿ ಅಂದರೆ ಅವ್ರು ತಿನ್ನಲ್ಲ. ಹಾಗಾಗಿ ಅಲ್ಲ, ಅದು ನನಗನ್ಸಿದ್ದು ಮಾತ್ರ ಹೇಳಿದೆ. ನಿಮ್ಮ ಮಕ್ಕಳು ನಿಮ್ಮ ಇಷ್ಟ, ನಿಮ್ಗೆ ಹೇಗೆ ಅನ್ನಿಸುತ್ತೋ ಆ ರೀತಿಯೇ ಇರಿ.
ನೋಡಿ ದೋಣಿ ರೆಡಿ ಆಗುತ್ತೋ. ನಾನು ಒಂದು ಸಲ ಟ್ರೈ ಮಾಡಿದೆ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು. ಸುಮ್ಮನೆ ಆಗಲೇ ಮರ್ತೋಗಿತ್ತು, ಸುಮಾರು ದಿನ ಆಗಿತ್ತು. ನೋಡೋಣ ಬರುತ್ತೋ ಹೆಂಗೋ ಅಂತ ಹೇಳ್ಬಿಟ್ಟು ಮಾಡಿದೆ. ಇನ್ನು ಮಾಡೋರು ಕ್ರಾಫ್ಟ್ ಇದರಲ್ಲಿ ಇನ್ನೊಂದು ಕಲರ್ ಪೇಪರ್ ಬರುತ್ತಲ್ಲ ಅದರಲ್ಲೆಲ್ಲ ಮಾಡ್ತಾರೆ. ನಾನು ಸಿಂಪಲ್ಲಾಗಿ ಈ ಪೇಪರಲ್ಲೇ ಮಾಡಿದ್ದೀನಿ. ನೋಡಿ 2-3 ಮಾಡಿಕೊಂಡೆ. ಇನ್ನೊಬ್ಬ ನಾನು ಕೇಳ್ತಾನೆ, ಇನ್ನೊಬ್ಬ ನಮ್ಮ ಮನೆ ಹತ್ರ ಹುಡುಗ ಅವನೊಂದಿಗೆ ಆಟ ಆಡ್ತಾನೆ ಅಂತ ಹೇಳ್ಬಿಟ್ಟು 3 ಮಾಡಿದ್ದೀನಿ. ಇನ್ನು ಬೋಸಿ ಇಟ್ಬಿಟ್ಟೇ ಯಾವ ರೀತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಮಗ ಬಕೆಟ್ ಒಳಗೆ ಬಿಡ್ತೀನಿ ಅಂತಿದ್ದ. ಹಾಗಾಗಿ ದೋಣಿಲೇ ಬೋಸಿ ಒಳಗಡೆನೇ ಬಿಡುವೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕೊಟ್ಟಿದ್ದೆ. ಇನ್ನು ಮೇಲ್ಗಡೆ ಒಂದು ಸ್ವಲ್ಪ ಹೊತ್ತು ಆಟ ಆಡೋದೇ, ಅವರು ಎದ್ದ ಮೇಲೆ ಆಟ ಆಡೋದೇ ಇರುತ್ತೆ. ಹಾಗಾಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಆಟ ಆಡಿದ್ರು ಮೇಲ್ಗಡೆ. ನನ್ನ ಮಗ ಏನು ಸಿಕ್ಕಿದ್ರು ಸಾಕು ಒತ್ತನ್ನೇ ನೋಡ್ತಾ ಇರ್ತಾನೆ. ಒಂದು ಸ್ವಲ್ಪ ಜಾಗ ಸಿಕ್ಕಿದ್ರು ಅದೇನೆ ಅವನು ಒತ್ತದೇ ಮೇಲ್ಗಡೆಗೆ. ನಿಧಾನ ಕೊಡು ರಿಷಿ, ಆಟ ಆಡೋರ್ತೀನಿ ಅಂತ ನಿಧಾನ ಕೊಡು, ನಿಧಾನಕ್ಕೆ ನಾನು ಹೇಳಿದ್ದು. ಮೊದಲೆಲ್ಲ ನಮ್ಮ ರಿಷಿ ಅವನು ಕಾಣ್ರೆ ಸಾಕು, ಬೇಡಮ್ಮ ಅವ್ನು ಎತ್ಕೋಬೇಡಮ್ಮ ನನ್ನ ಎತ್ಕೋ ಅಂತ ಹೇಳ್ತಿದ್ದ. ಇವಾಗ ನಮ್ಮನೇಲೂ ಅವನು ಒಬ್ಬ ಅನ್ನೋದು ಬೆಳಿತಾ ಅವಾಗ ನನ್ನ ಪಕ್ಕ ಅವ್ನು ಮನೆ ಕಂಡ್ರೆ ಸಾಕು ಅಳ್ತಿದ್ದ. ಅಮ್ಮ ಯಾಕಮ್ಮ ಅವ್ನು ಮನ್ಸ್ಕೊತೀಯ, ನನ್ನ ಮನ್ಸ್ಕೊ ಅಂದ್ಕೊಂಡು ಎತ್ಕೊಂಡ್ರು ಅಷ್ಟೇನೆ ಹಂಗೆ ಮಾಡ್ತಿದ್ದ. ತಿನ್ಸಕ್ಕೆ ಹೋದ್ರು ಇದು ಮಾಡ್ತಿದ್ದ. ಇವಾಗೆಲ್ಲ ಗೊತ್ತಾಗುತ್ತೆ, ಸ್ವಲ್ಪ ಪೂರ್ತಿ ಗೊತ್ತಾಗಲ್ಲ, ಅವನ ಏಜಿಗೆ ತಕ್ಕನಾಗ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಹೊತ್ತೆಲ್ಲ ಆಟ ಆಡಾದ್ಮೇಲೆ ಬಂದು ಕಾಪಿ ಸ್ವಲ್ಪ ಕಡಲೆಪುರಿ ಇತ್ತು ಅಂತ ಹೇಳ್ಬಿಟ್ಟು ತಿಂತಾ ಇದ್ದ. ಹಾಗಾಗಿ ಸ್ವಲ್ಪ ಪೇಂಟ್ ಮಾಡ್ತೀನಿ ಅಂತ ಮಾಡ್ತಾ ಅವನೇ. ನೋಡಿ ಕಲರು ಹೇಳ್ತಾವನೆ. ಎಲ್ಲದಕ್ಕೆ ನಾನೊಂದು ಹೇಳಿದ್ರು ಅವನೊಂದು ಮಾಡ್ತಾನೆ. ಹಂಗಾಗಿ ಯಾವುದೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಕಲರ್ ಹೆಸ್ರು ಹೇಳ್ತಾನೆ. ಯಾವ ಕಲರ್ ಐತೆ? ರೆಡ್ಡು, ಗ್ರೀನು,